ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನೋಡಿ, ಇವತ್ತು ನಾನು ತಗೊಂಡು ಬಂದಿರುವಂತ ಸ್ವಿಚ್ ವರ್ಡ್ ತುಂಬಾ ಒಂದು ಪವರ್ಫುಲ್ ಆಗಿರುವಂತ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಯಾರೆಲ್ಲ ತುಂಬಾ ದಿವಸದಿಂದ ನಿಮಗೆ ಜಾಬ್ಗೆ ನಾವು ಇಂಟರ್ವ್ಯೂ ಕೊಟ್ಟಿದ್ದೀವಿ, ನಮಗೆ ಆಫರ್ ಲೆಟರ್ ಬಂದಿಲ್ಲ, ನಮ್ಗೆ ಯಾಕೋ, ಅಥವಾ ಎಷ್ಟೋ ಜನ ಅಪ್ಲೈ ಮಾಡಿದ್ದೀವಿ ಇಂಟರ್ವ್ಯೂ ಕಾರ್ಡ್ ಬಂದಿಲ್ಲ ಅಂತ ಹೇಳುವಂಥದ್ದು, ನಿಮ್ಮ ಡ್ರೀಮ್ ಜಾಬಿಗೆ ಇರೋವಂಥದ್ದು, ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿದ್ದೀವಿ ಯಾವುದೇ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳುವಂಥದ್ದು, ಎಷ್ಟೋ ಜನಕ್ಕೆ ಆಫರ್ ಲೆಟರ್ಸ್ಗಳು ಕೂಡ ಬಂದಿಲ್ಲ ಅಂತ ಹೇಳಿ ಕಾಯ್ತಾ ಇರೋವಂಥದ್ದು. ಇದೆಲ್ಲದಕ್ಕೂ ನಾನು ಇವತ್ತು ತಗೊಂಡು ಬಂದಿರೋವಂಥ ಈ ಒಂದು ಸ್ವಿಚ್ ವರ್ಡನ್ನು ಯೂಸ್ ಮಾಡಿ ನಿಮಗೆ ಆದಷ್ಟು ಬೇಗ ನಿಮ್ಮಲ್ಲಿರುವಂಥ ನೆಗೆಟಿವ್ ಥಾಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಈ ಒಂದು ನಾನು ಕೊಡೋವಂಥ ಈ ಒಂದು ಸ್ವಿಚ್ ವರ್ಡ್ ಇಂದ ನಿಮ್ಮ ಒಂದು ಡ್ರೀಮ್ ಜಾಬ್ ಅನ್ನ ಅಥವಾ ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ನಿಮ್ದು ಡಿಲೇ ಆಗಿದ್ರೆ ಅದನ್ನ ನೀವು ಯಾವ ರೀತಿಯಾಗಿ ನಾನು ಕೊಡೋವಂಥ ಈ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ನಂಬರ್ 1 ಏನು ಅಂತ ಹೇಳಿದ್ರೆ, ನೀವು ಯಾವುದೋ ಕಂಪ್ನಿಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಆ ಕಡೆಯಿಂದ ನಿಮಗೆ ಆನ್ಸರ್ ಬರಬೇಕು ಅಂತ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಅಂದ್ರೆ ಅವ್ರ ಕಡೆಯಿಂದ ಕಾಲ್ ಬರುತ್ತೆ, ಅವ್ರ ಕಡೆಯಿಂದ ಇಂಟರ್ವ್ಯೂ ಬರುತ್ತೆ ಅಂತ ಕಾಲ್ ಮಾಡ್ತಾ ಇದ್ರೆ, ಯಾಕೋ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಆ ಕಂಪ್ನಿಯಿಂದ ಏನು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಅಂಥವರೆಲ್ಲ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾನು ಕೊಡ್ತಾ ಇರೋವಂಥ ಈ ಸ್ವಿಚ್ ವರ್ಡ್ ಸ್ಪೀಡ್ ಅನ್ನುವಂಥ ಈ ಸ್ವಿಚ್ ವರ್ಡ್ ಅನ್ನ ಇಟ್ಕೊಂಡು ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಯಾವುದೇ ಒಂದು ಸ್ವಿಚ್ ವರ್ಡ್, ವೇದಿಕ್ ಸ್ವಿಚ್ ವರ್ಡ್, ಸ್ವಿಚ್ ಫ್ರೇಮು, ಕೋಡು, ಏಂಜಲ್ ನಂಬರ್ಸು, ನೀವು ಏನ್ ಬೇಕಾದ್ರೂ ಕರಿಬಹುದು. ಇದು ಎಲ್ಲವೂ ನಿಮಗೆ ವರ್ಕ್ ಆಗಬೇಕು ಅಂದ್ರೆ ಮೊದಲು ನೀವು ಟ್ರಸ್ಟ್, ಬಿಲೀಫ್ ಎಲ್ಲ ಕರೆಕ್ಟಾಗಿ ಇರಬೇಕು. ಹಾಗೆ ಈ ಮೈಂಡ್ ಒಂಥರ ಡಿಸ್ಟರ್ಬ್ಡ್ ಮಾಡಿಕೊಂಡು, ಗಜಿಬಿಜಿ ಮಾಡಿಕೊಂಡು, ಕಿರಿಕಿರಿ ಮಾಡಿಕೊಂಡು, ಇವ್ರೇನೋ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ನಾವು ಮಾಡ್ಬಿಡೋಣ ಸಿಕ್ಬಿಡುತ್ತೆ ಅಂತ ಆ ಒಂದು ಫ್ರಸ್ಟ್ರೇಷನ್ ಅಲ್ಲೂ ನೀವು ಮಾಡಬೇಡಿ. ಇಲ್ಲ, ಅದ್ಯಾವುದೂ ವರ್ಕ್ ಆಗೋದೇ ಇಲ್ಲ. ನಿಜವಾಗ್ಲೂ ನಿಮಗೆ ಟ್ರಸ್ಟ್ ಇತ್ತು ಅಂದ್ರೆ, ನಿಜವಾಗ್ಲೂ ನಾವು ಕೊಡೋ ಅಂಥದ್ದನ್ನೆಲ್ಲವನ್ನು ಇಲ್ಲ ನಾವು ಮಾಡ್ತೀವಿ, ಮೈಂಡನ್ನು ಕೂಲ್ ಆಗಿ ಕಾಮ್ ಆಗಿ ಇಟ್ಕೊಂಡು ನಾವು ಒಂದು ಟ್ರಸ್ಟ್ ಇಟ್ಕೊಂಡು ನಾವು ಮಾಡ್ತೀವಿ ಅನ್ನೋರಿಗೆ ಇವತ್ತು ನಾನು ಕೊಡೋವಂಥ ಎಲ್ಲ ಸ್ವಿಚ್ ವರ್ಡ್ಸ್ಗಳು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಅದರಲ್ಲಿ ಇವತ್ತು ನಾನು ತಗೊಂಡು ಬಂದಿರುವಂಥ ಸ್ವಿಚ್ ವರ್ಡ್ ಸ್ಪೀಡ್. ಈಗ ಫಾರ್ ಎಕ್ಸಾಂಪಲ್, ರೇಖೆ ಯಾರೆಲ್ಲ ಕಲಿಬೇಕು ಅಂದ್ಕೊಂಡಿದ್ದೀರೋ, ರೇಖೆಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ಕಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಆ ಕೋರ್ಸಸ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರಿ ನೋಡಿ. ಕಂಪನಿಗೆ ನೀವು ಅಥವಾ ನಿಮ್ಗೆ ಯಾವುದು ಡಿಪಾರ್ಟ್ಮೆಂಟ್ ಇರುತ್ತೋ ಆ ಡಿಪಾರ್ಟ್ಮೆಂಟ್ಗಳಿಗೆ ನೀವು ಜಾಬ್ ಅನ್ನ ಅಪ್ಲೈ ಮಾಡಿರ್ತೀರಿ. ಅವ್ರ ಕಡೆಯಿಂದ ನಿಮ್ಗೆ ರೆಸ್ಪಾಂಡ್ ಬರಬೇಕು, ಇಂಟರ್ವ್ಯೂ ಕಾರ್ಡ್ ಬರಬೇಕು, ಕಾಲ್ ಬರಬೇಕು ಅಂತ ಹೇಳಿದ್ರೆ ಈ ಸ್ಪೀಡ್ ಅನ್ನುವಂತ ಈ ಒಂದು ವರ್ಡ್ ಅನ್ನ ಚಾಂಟ್ ಮಾಡಿ. ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ಗೊತ್ತಿದೆ, ಒಂದು ಆಟಿಟ್ಯೂಡ್ ಆಫ್ ದ ಗ್ರಾಟಿಟ್ಯೂಡ್ ಅಂತೀವಲ್ಲ, ಆ ರೀತಿ ನಿಮಗೆ ಒಂದು ಪ್ರೊಸೀಜರ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಒಂದು ಕಡೆಗೆ ಸಮಾಧಾನವಾಗಿ ಕುತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ,
ನಿಮ್ಮ ಉಸಿರಾಟದ ಕಡೆ ಗಮನ ಇಟ್ಕೊಳ್ಳಿ, ಮೈಂಡನ್ನು ಕಾಮಾಗಿ ಇಟ್ಕೊಳ್ಳಿ. ಹಾಗೆ ನೀವು ಎಲ್ಲಿ ಅಪ್ಲೈ ಮಾಡಿದ್ದೀರೋ ಅದನ್ನ ವಿಜುವಲೈಸ್ ಮಾಡ್ತಾ ಮಾಡ್ತಾ ಸ್ಪೀಡ್, ನನಗೆ ಇಂಟರ್ವ್ಯೂ ಕಾಲ್ ಬಂದಿದೆ, ಸ್ಪೀಡ್ 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 ಅಂತ ಹೇಳ್ಕೊಂಡು ಇಂಟರ್ವ್ಯೂ ಕಾಲ್ ಬಂದಿದೆ, ಆ ಕಂಪ್ನಿಯಿಂದ ನನಗೆ ರೆಸ್ಪಾಂಡ್ ಮಾಡಿದ್ದಾರೆ, ಸ್ಪೀಡ್ ಸ್ಪೀಡ್ ಅಂತ ಹೇಳಿ ನೀವು ಇದನ್ನ ಚಾಂಟ್ ಮಾಡ್ತಾ ಹೋಗ್ಬೇಕು. ನೋಡಿ, ಇಲ್ಲಿ ನೀವು ಎಷ್ಟು ಸರಿ ಚಾಂಟ್ ಮಾಡಬೇಕು ಅಂತ ಕೇಳಬೇಡಿ. ಯಾಕೆ ಅಂದರೆ ನೀವು ವೆಯ್ಟ್ ಮಾಡ್ತಾ ಇರುವಂಥದ್ದು, ಇಷ್ಟು ದಿವಸ ನೀವು ವೆಯ್ಟ್ ಮಾಡ್ತಾ ಮಾಡ್ತಾ ಏನಾಗಿರುತ್ತೆ, ನಿಮ್ಮ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ಗಳಿರುತ್ತೆ. ನೆಗೆಟಿವ್ ಥಾಟ್ಸ್ ಅಂದರೆ ಫಿಯರ್ ಇರುತ್ತೆ, ಅಥವಾ ಏನೋ ಒಂದು ಆಂಗ್ಸೈಟಿ ಶುರುವಾಗಿರುತ್ತೆ, ಅಥವಾ ನೀವು ಹೋಪ್ಸ್ ಕಳ್ಕೊಂಡಿರ್ತೀರಿ, ಕಾನ್ಫಿಡೆನ್ಸ್ ಇರೋದಿಲ್ಲ. ಇದು ಎಲ್ಲದೂ ಸೇರಿಕೊಂಡು ನಿಮಗೆ ಏನಾಗುತ್ತೆ, ಒಂದು ನೆಗೆಟಿವ್ ಥಾಟ್ಸ್ಗಳು ನಿಮ್ಮನ್ನ ಕವರ್ ಮಾಡಿಬಿಟ್ಟಿರುತ್ತೆ. ಸೊ ಹೀಗಿರುವಾಗ ನೀವು ಎಷ್ಟು ಸಮಾಧಾನವಾಗಿ ಶಾಂತಿಯಿಂದ ಮನಸ್ಸನ್ನ ದೃಢವಾಗಿ ಇಟ್ಕೊಂಡು ನೋಡಿ, ಇಲ್ಲಿ ನಾನು ಇನ್ನೊಂದು ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಹೊರಟಿದ್ದೀನಿ. ನಿಮ್ಮ ಮನೆ ದೇವರು, ಇಷ್ಟ ದೇವ, ಕುಲದೈವ ಯಾರನ್ನ ನೀವು ತುಂಬಾ ನಂಬ್ತಿರೋ ಅವರನ್ನ ಬ್ಲೆಸ್ಸಿಂಗ್ ತಗೊಳ್ಳೋದು ಮಾತ್ರ ಮರಿಬೇಡಿ. ಇದೆಲ್ಲದನ್ನು ಮಾಡಿಕೊಂಡು ನೀವು ನಾವು ಕೊಡೋ ಅಂತ ಈ ಸ್ವಿಚ್ ವರ್ಡ್ಸ್ಗಳನ್ನ ಚಾಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಕುತ್ಕೊಳ್ಳಿ ಒಂದು 10 ನಿಮಿಷ 15 ನಿಮಿಷ. ನೋಡಿ, ನೀವು ನಿಮಗೋಸ್ಕರ ಮಾಡ್ಕೊಳ್ತಾ ಇರೋವಂಥದ್ದು, ನಿಮ್ಮ ಸಮಸ್ಯೆಗಳು ಇಲ್ಲಿ ಬಗೆಹರಿಬೇಕು. ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ನೀವು ಒಂದು ಅನುಭವ ಪಡಬೇಕು ಅಂತ ಹೇಳಿದ್ರೆ ಇಲ್ಲಿ ಇಷ್ಟೊತ್ತು ಮಾಡ್ಬಿಟ್ರೆ ಆಯ್ತಾ? ಎಷ್ಟೋ ನೋಡಿ, 21 ಸಾರಿ ಮಾಡಿ ಅನ್ಬೋದು. 21 ಸಾರಿ ನೀವು ಬರೀ ನೆಗೆಟಿವ್ ಥಾಟ್ಸ್ ಅಲ್ಲೇ ಇಟ್ಕೊಂಡು ನೀವು ಮಾಡಿದ್ರೆ ಅದಾಗೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಸಮಯ ತಗೊಳ್ಳಿ. 108 ಸಾರಿ ಚಾಟ್ ಮಾಡ್ತಾ 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 ನೀವು ಏನ್ ಮಾಡ್ಬೇಕು, ನನಗೆ ಇಂಟರ್ವ್ಯೂ ಕಾಲ್ ಬಂದಿದೆ, ಅವ್ರ ಕಡೆಯಿಂದ ರೆಸ್ಪಾಂಡ್ ಬಂದಿದೆ ಅಂತ ಹೇಳಿ ಮನಸ್ಸಿನಲ್ಲಿ ನೀವು ಮಾಡ್ತಾ ಹೋಗಿ. ಲಾಸ್ಟ್ ಅಲ್ಲಿ ಏನ್ ಹೇಳ್ಬೇಕು, ಗ್ರಾಟಿಟ್ಯೂಡ್ ಅನ್ನ ತಿಳಿಸ್ಬೇಕು ಆಗುತ್ತೆ. ನೀವು ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ನ ತಿಳಿಸಿ. ಯೂನಿವರ್ಸ್ ಇಲ್ಲ ಅಂದ್ರೆ ನೀವು ಏನು ಯಾರ ಮನೆ ದೇವರು, ಕುಲದೈವ ಎಲ್ಲರನ್ನು ಕಾಲ್ ಮಾಡಿರ್ತೀರಿ ಅಲ್ವಾ, ಅಲ್ಲಿ ನೀವು ಒಂದು ಗ್ರಾಟಿಟ್ಯೂಡ್ ಅನ್ನ ತಿಳಿಸ್ಬೇಕಾಗುತ್ತೆ. ಏನಂತ, ನನಗೆ ಇಂಟರ್ವ್ಯೂ ಕಾಲ್ ಬಂದಿದೆ, ನನಗೆ ಅವರು ಕಂಪನಿಯಿಂದ ರೆಸ್ಪಾಂಡ್ ಮಾಡಿದ್ದಾರೆ, ನಂದು ಜಾಬ್ ಸಿಕ್ಕಿದೆ ಅಂತ ಹೇಳಿ ನೀವು ಆ ಒಂದು ಗ್ರಾಟಿಟ್ಯೂಡ್ ಅನ್ನ ನೀವು ತಿಳಿಸ್ಬೇಕಾಗತ್ತೆ. ಇದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವಿವಾಗ ಎಷ್ಟೊಂದು ಗವರ್ನಮೆಂಟ್ ಕಾಲ್ ಮಾಡ್ತಾ ಇರ್ತಾರೆ. ಒಂದು UPSC ಎಕ್ಸಾಮ್ಸ್ಗಳಿರ್ಬೋದು, ಅಥವಾ ಇನ್ನು ಏನೇನೋ ಒಂದು ಕಾಲ್ ಫಾರ್ ಮಾಡ್ತಾನೆ ಇರ್ತಾರೆ. ಅಲ್ಲಿ ನಿಮಗೆ ಏನೋ ಒಂದು ಅಪ್ಲಿಕೇಶನ್ ಹಾಕಿರ್ತೀರಿ ಅಥವಾ ರೆಸ್ಪಾಂಡ್ ಮಾಡಿರೋದಿಲ್ಲ, ಅಂತ ಕಡೆಗೂ ನೀವು ಏನ್ ಮಾಡಬೇಕು, ಸ್ಪೀಡ್ 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 ಅಂತ ಹೇಳಿ ಇದೇ ತರನೇ ಇದೇ ಮೆಥಡ್ ಅಲ್ಲೇ ನಾನು ಏನು ಒಂದು ಮೆಥಡ್ ಎಕ್ಸಾಂಪಲ್ ಕೊಡ್ಲಿಕ್ಕೆ ಸಾಧ್ಯ ವಿಡಿಯೋಗಳಲ್ಲಿ, ಎಲ್ಲದನ್ನು ನಾವು ಎಕ್ಸಾಂಪಲ್ ಕೊಡಕ್ಕೆ ಆಗೋದಿಲ್ಲ. ಸೊ ಒಂದು ತಿಳ್ಕೊಳ್ಳಿ, ನೀವು ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಮೊದಲು ನಿಮ್ಮನ್ನ ನೀವು ಸಮಾಧಾನವಾಗಿ ಶಾಂತಿಯಿಂದ ಇಟ್ಕೊಂಡು ಮೈಂಡ್ ಅನ್ನ ಟ್ರಸ್ಟ್ ಮಾಡಿಕೊಂಡು ನಂತರ ನೀವು ಇದನ್ನ ಚಾಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೀವು ಹೇಳಿ, ನನಗೆ ಗವರ್ನಮೆಂಟ್ ಕಡೆಯಿಂದ ಕಾಲ್ ಫಾರ್ ಆಗಿರೋವಂಥದ್ದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ, ಅಲ್ಲಿಂದನೂ ಕೂಡ ನನಗೆ ಎಷ್ಟೋ ಎಕ್ಸಾಮ್ಸ್ಗಳಿಗೆ ಇಲ್ಲಿ ಅಪ್ಲೈ ಮಾಡ್ಬೋದಲ್ವಾ. ಹಾಗಾಗಿ ಹೈಯರ್ ಜಾಬ್ಗಳಿಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನೀವು ಬರಿಬೇಕಾದ್ರೆ ಅಲ್ಲಿಂದ ನಿಮಗೆ ಹಾಲ್ ಟಿಕೆಟ್ ಇರ್ಬೋದು, ಅಡ್ಮಿಷನ್ ಟಿಕೆಟ್ಸ್ಗಳು ಇರ್ಬೋದು, ಇದು ಎಲ್ಲ ನನಗೆ ನೀಟಾಗಿ ಆನ್ ಟೈಮಲ್ಲಿ ಬಂದು ರೀಚ್ ಆಗಿದೆ ಅಂತ ಹೇಳಿ ಅಲ್ಲಿನೂ ಕೂಡ ನೀವು ಸ್ಪೀಡ್ 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 ಅಂತ ಹೇಳಿ ಆ ಒಂದು ವಿಚಾರಕ್ಕೂ ನೀವು ಮಾಡ್ಕೊಳ್ಬಹುದು. ಇಷ್ಟು ನೀವು ನೋಡಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನಿಮ್ಮ ಜಾಬ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ನಿಮಗೆ ರೆಸ್ಪಾಂಡ್ ಬರಬೇಕು ಅಂತ ಹೇಳಿದ್ರೆ ನಾನು ಕೊಡೋ ಅಂತ ಈ ಸ್ಪೀಡ್ ಅನ್ನೋಂತ ಈ ವರ್ಡ್ ಅನ್ನ ಇಟ್ಕೊಂಡು ದಿನನಿತ್ಯವೂ ನೀವು ಚಾಂಟ್ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಆದಷ್ಟು ಬೇಗ ನಿಮ್ಮ ಫ್ರೀಕ್ವೆನ್ಸಿ ವೈಬ್ರೇಷನ್ಗೆ ಅಲ್ಲಿ ನೀವು ಮಾಡ್ತಾ ಇರುವಂತದ್ದು ವೈಬ್ರೇಷನ್ ಮ್ಯಾಚ್ ಆಗುತ್ತೆ. ನಿಮಗೆ ಒಂದು ಪವಾಡದ ರೀತಿನಲ್ಲಿ ನಿಮಗೆ ಅವ್ರ ಕಡೆಯಿಂದ ಒಂದು ಕಾಲ್ ಬರೋಂಥದ್ದು ಪಕ್ಕ. ಇನ್ನು ನೆಕ್ಸ್ಟ್ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಎಷ್ಟು ಜನ ಮದುವೆಗೆ ಟ್ರೈ ಮಾಡ್ತಾ ಇರ್ತಾರೆ, ಹುಡುಗಿ ನೋಡ್ಕೊಂಡು ಹೋಗಿರೋದು, ಹುಡುಗಿ ಮನೆಯವರು ಹುಡುಗನ ಕಡೆಗೆ ಮಾತುಕತೆಗೆ ಹೋಗಿರೋವಂಥದ್ದು, ಎಲ್ಲೋ ಯಾಕೋ ಅವ್ರ ಕಡೆಯಿಂದ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಯಾರು ಬರ್ತಾ ಇಲ್ಲ ಅಂತ ಅನ್ಕೊಂಡಿರೋರು ಏನ್ ಮಾಡಿ, ಸ್ಪೀಡ್ ಅನ್ನೋಂಥ ಈ ಒಂದು ಚಾಂಟ್ ಅನ್ನ ಮಾಡ್ತಾ ಹೋಗಿ. ಹುಡುಗನ ಮನೆಯಿಂದ ನಮಗೆ ಆದಷ್ಟು ಬೇಗ ಒಂದು ರೆಸ್ಪಾಂಡ್ ಬಂದಿದೆ ಅಂತ ಹೇಳಿ
ಚಾಂಟ್ ಮಾಡ್ತಾ ಹೋಗಿ ಸ್ಪೀಡ್ 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 ಅನ್ಕೊಂಡು, ಅಥವಾ ಹುಡುಗಿ ಮನೆಯಿಂದ ಒಳ್ಳೆಯ ರೆಸ್ಪಾಂಡ್ ಬಂದಿದೆ ಅಂತಾನು ನೀವು ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ಅಲ್ಲ, ಎಷ್ಟೋ ಒಂದು ಪ್ರಾಪರ್ಟೀಸ್ ಅನ್ನ ತಗೊಂಡಿರ್ತಾರೆ. ಆ ಪ್ರಾಪರ್ಟೀಸಿಗೆ ರಿಜಿಸ್ಟ್ರೇಷನ್ಗೆ ಹೋಗುವಂಥದ್ದು, ಅಥವಾ ನಮ್ದು ರಿಜಿಸ್ಟರ್ ಆಗಿದೆಯೋ ಇಲ್ವೋ ಈ ತರದ್ದೆಲ್ಲ ಕೆಲವೊಂದು ಅಫಿಷಿಯಲ್ ವರ್ಕ್ಗಳು ಹಾಗೆ ಪೆಂಡಿಂಗ್ ಆಗ್ಬಿಟ್ಟಿದೆ, ನಂದು ಯಾವುದೋ ವರ್ಕ್ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥವ್ರು ಕೂಡ ಈ ಸ್ಪೀಡ್ ಸ್ಪೀಡ್ ಅನ್ನೋಂಥ ಈ ಸ್ವಿಚ್ ವರ್ಡ್ ಅನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಯಾಕೋ ನನಗೆ ಏನು ಇವತ್ತು ಕೆಲಸನೇ ಮಾಡಕ್ಕಾಗ್ತಾ ಇಲ್ಲ, ಸೋಮಾರಿ ಆಗ್ಬಿಟ್ಟಿದ್ದೀನಿ, ಏನು ಉದಾಸೀನತೆ ಇದೆ, ಆಲಸ್ಯ ನನ್ನನ್ನ ಕಾಡ್ತಾ ಇದೆ ಅಂದ್ರೆ ಲೆಥಾರ್ಜಿಕ್ನೆಸ್ಸು, ಓಕೆ, ನೆಗ್ಲಿಜೆನ್ಸಿ, ಇದೆಲ್ಲದೂ ಸೇರ್ಕೊಂಡು ನಾನು ಏನೋ ಲೇಸಿ ಆಗ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳೋರು ಕೂಡ ಒಂದು ಕಡೆ ಕುತ್ಕೊಂಡು ಸ್ಪೀಡ್ ಸ್ಪೀಡ್, ಐ ಆಮ್ ವೆರಿ ಆಕ್ಟಿವ್ ಪರ್ಸನ್ ಅನ್ಕೊಳ್ಳಿ, ಸ್ಪೀಡ್ ಸ್ಪೀಡ್ ನಾನು ತುಂಬಾ ಲೈವ್ಲಿ ಪರ್ಸನ್, ಸ್ಪೀಡ್ ಸ್ಪೀಡ್ ನಾನು ಪಾಸಿಟಿವ್ ಪರ್ಸನ್, ಸ್ಪೀಡ್ ಸ್ಪೀಡ್ ಅಂತ ಹೇಳ್ಕೊಂಡು ನಾನೆಲ್ಲ ಕೆಲಸ ಕಾರ್ಯಗಳನ್ನು ನಾನು ಇವತ್ತು ನೆಮ್ಮದಿಯಾಗಿ ಮಾಡಿದ್ದೀನಿ ಅಂತ ಹೇಳಿ ಸ್ಪೀಡ್ ಸ್ಪೀಡ್ ಅಂತ ಹೋಗಿ ಸೋಮಾರಿಗಳಾಗಿ ಕುತ್ಕೊಂಡಿರೋರ್ಗು ಕೂಡ ಈ ಸ್ಪೀಡ್ ಅನ್ನುವಂಥದ್ದು ವರ್ಕ್ ಆಗುತ್ತೆ. ಇಲ್ಲಿ ಓವರ್ ಆಲ್ ಹೇಳುವಂಥದ್ದು, ಯಾವುದೇ ಕೆಲಸ ಸ್ಥಗಿತಗೊಂಡಿದ್ರೆ, ನಿಮಗೆ ಬರಬೇಕಾಗಿರೋದು ಡಿಲೇ ಆಗ್ತಾ ಇದ್ರೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ತುಂಬಾ ಡಿಸಪಾಯಿಂಟ್ ಆಗಿದೆ, ಅವ್ರ ಕಡೆಯಿಂದ ಯಾವುದೇ ರೆಸ್ಪಾಂಡ್ ಬರ್ತಾ ಇಲ್ಲ ಅಂದಾಗ ನಾ ಕೊಟ್ಟಂತ ಈ ಒಂದು ಸ್ವಿಚ್ ವರ್ಡ್ ಅನ್ನ ಯಾರೆಲ್ಲ ಮನಸ್ಸಿಂದ ಚಾಂಟ್ ಮಾಡ್ತಾ ಹೋಗ್ತಿರೋ ಅಷ್ಟೇ ಇದು ಸ್ಪೀಡ್ ಆಗಿ ನಿಮಗೆ ರಿಸಲ್ಟ್ ಅನ್ನ ತಂದು ಕೊಡುತ್ತೆ. ಈ ಸ್ಪೀಡ್ ಅನ್ನೋವಂಥದ್ದು ತುಂಬಾ ಪವರ್ಫುಲ್ ಆಗಿದೆ. ಹಾಗೆ ಇನ್ನೊಂದು, ಎಷ್ಟೊಂದು ಇಂಟರ್ವ್ಯೂಸ್ಗೆ ನಾವು ಹೋಗಿರ್ತೀವಿ ಅಂತ ತಿಳ್ಕೊಳ್ಳಿ, ಅಯ್ಯೋ ಈ ಸ್ಕೂಲಲ್ಲಿ ಅಡ್ಮಿಷನ್ ಆಯ್ತೋ ಇಲ್ಲೋ, ಆ ಕಾಲೇಜಲ್ಲಿ ಅಡ್ಮಿಷನ್ ಆಯ್ತೋ ಇಲ್ಲೋ, ನನಗೆ ಒಂದು ಟ್ರಾನ್ಸ್ಫರ್ಗೆ ನಾನು ಕಾಯ್ತಾ ಇದ್ದೆ, ನನಗೆ ಯಾಕೋ ಇನ್ನೂ ಟ್ರಾನ್ಸ್ಫರ್ ಲೆಟರ್ ಬರಲೇ ಇಲ್ಲ, ನಾನೇ ಅಪ್ಲೈ ಮಾಡ್ಕೊಂಡಿದ್ದೆ ಅಂತ ಕಾಯ್ತಾ ಇರೋರ್ಗೂ ಕೂಡ ಸ್ಪೀಡ್ 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 ಅಂತ ಹೇಳಿ ನೀವು ಮಾಡಿದಾಗ ನೀವು ವೆಯ್ಟ್ ಮಾಡ್ತಾ ಇರುವಂತ ಟ್ರಾನ್ಸ್ಫರ್ ಆಗುವಂತ ಲೆಟ್ರು ನಿಮಗೆ ಅಥವಾ ಒಂದು ಮೇಲು ನಿಮಗೆ ಬರುತ್ತೆ. ಈ ತರದ್ದೆಲ್ಲ ನೀವು ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಇವತ್ತು ಸ್ಪೀಡ್ ಅನ್ನೋ ಅಂತ ಈ ಒಂದು ವರ್ಡ್ ಅನ್ನ ತಂದಿದ್ದೀನಿ. ಖಂಡಿತವಾಗ್ಲೂ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ, ಎಲ್ಲಿ ಡಿಲೇ ಆಗಿದೆಯೋ, ಯಾವ ಫೀಲ್ಡ್ ಆದ್ರೂ ಇರ್ಬೋದು, ಬೇಜಾರು ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ, ಕಾದು ಕಾದು ಮನ್ಸ್ ನೋವು ಮಾಡ್ಕೋಬೇಡಿ, ಡಿಸಪಾಯಿಂಟ್ ಆಗಿದೆ ಅಂತ ಈ ತರ ಕುತ್ಕೊಳಕ್ ಹೋಗ್ಬೇಡಿ. ಸ್ಪೀಡ್ 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 ಉತ್ತರ ನೀವೇ ನೋಡ್ತೀರಿ. ನಾ ಕೊಟ್ಟಂತ ಈ ಒಂದು ಇನ್ಫಾರ್ಮೇಶನ್ ನಿಮಗಿಷ್ಟ ಆದ್ರೆ ಸ್ಪೀಡ್ ಆಗಿ ಹೈಪ್ ಮಾಡೋದನ್ನ ಮರಿಬೇಡಿ. ಹಾಗೆ ಸ್ಪೀಡ್ ಆಗಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನನ್ನ ಒಂದು ಈ ಸ್ಪೀಡ್ ಅನ್ನೋ ವಿಡಿಯೋವನ್ನ ಎಲ್ಲರೂ ಸ್ಪೀಡ್ ಆಗಿ ಓಡಿಸಿ ಅಂತ ಹೇಳ್ತಾ, ಸೊ ಹೋಗ್ಬರ್ಲಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಸಬ್ಜೆಕ್ಟ್ ಕಾಂಟೆಂಟ್ ಒಟ್ಟಿಗೆ ಬರ್ತಾ ಇದ್ದೀನಿ. ನಮಸ್ಕಾರ.